ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಪ್ರತಿದಿನ ಸವಿರುಚಿ ಚಾನಲ್ಗೆ ಸ್ವಾಗತ. ಇವತ್ತು ಸಖತ್ ಟೇಸ್ಟಿಯಾಗಿರುವಂತಹ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ನೋಡೋಣ ಬನ್ನಿ. ಇಲ್ಲಿ ನಾನು 2 ಪಾವು ಸೋನಾ ಮಸೂರಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. 4 ರಿಂದ 5 ಜನ ತಿನ್ನೋಷ್ಟು ಅಳತೆ ಇರುತ್ತೆ. ಇಲ್ಲಿ ನಾನು ಇವಾಗ ತೋರಿಸ್ತಿರೋದು 1 kg ಆಗೋಷ್ಟು ಚಿಕನ್ನ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ. 1/2 ಟೀ ಸ್ಪೂನ್ ಅಷ್ಟು ಅರಿಶಿನ, 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೀ ಸ್ಪೂನು ಅಚ್ಚಿದ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 3 ಸ್ಪೂನ್ ಆಗೋಷ್ಟು ಮೊಸರು ತೊಗೊಂಡು ಹಾಕ್ಕೊತಾ ಇದ್ದೀನಿ. ಮತ್ತು ಇವಾಗ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು 1 ಸ್ಪೂನ್ ಆಗೋಷ್ಟು ಸಾಲ್ಟ್. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಫ್ರಿಜ್ನಲ್ಲಿಡಿ. ಈ ರೀತಿ ಮಾಡೋದ್ರಿಂದ ನಮಗೆ ಬಿರಿಯಾನಿ ರೈಸಲ್ಲಿ ಸಿಗುವಂತಹ ಪೀಸ್ಗಳಿಗೆ ಚೆನ್ನಾಗಿ ಉಪ್ಪು ಖಾರ ಹಿಡ್ದಿರುತ್ತೆ. ನಾವು ಸ್ಟಾರ್ಟಿಂಗಲ್ಲೇ ಈ ಥರದ್ದು ಮಾಡ್ಕೊಳ್ತಿರೋದ್ರಿಂದ ನೆಕ್ಸ್ಟು ನಾವು ಮಸಾಲೆನ ರುಬ್ಕೊಂಡು ಬೇಯಿಸ್ಕೊಳ್ಳೋ ಅಷ್ಟರಲ್ಲಿ ಇದು ಚಿಕನ್ ಚೆನ್ನಾಗಿ ಸೆಟ್ಟಾಗಿ ರೆಡಿಯಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ನಾವು ಒಂದು ಪ್ಯಾನ್ಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಕಾದ ನಂತರ 2 ಈರುಳ್ಳಿನ ಸ್ವಲ್ಪ ತುಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕೊಳ್ಳೋಣ. 1 ಇಂಚ್ ಆಗುವಷ್ಟು ಶುಂಠಿ, 2 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗೇ ಬಾಡಲಿ. ಇದು ಸ್ವಲ್ಪ ಬಾಡಿದ ನಂತರ ಇದನ್ನು ಸೈಡ್ಗೆ ಇಟ್ಕೊಂಡು ಸ್ವಲ್ಪ ಆರಾದಮೇಲೆ ಮಿಕ್ಸಿಲಿ ಹಾಕಿ ರುಬ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ನಾವು ಅದೇ ಪ್ಯಾನ್ಗೆ ಒಂದು 8 ರಿಂದ 9 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. 1 ಸ್ಮಾಲ್ ಬೌಲ್ ಅಷ್ಟು ಪುದೀನ ಮತ್ತು 1 ಸ್ಮಾಲ್ ಬೌಲ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ಇದನ್ನು ಸ್ವಲ್ಪ ಅದೇ ಬಾಡಿಸ್ಕೊಳ್ತಾ ಇದ್ದೀವಿ, ಒಂಚೂರು ಎಣ್ಣೆ ಹಾಕಿ. ಇದನ್ನು ನಾವು ಮುಂಚೆ ಮಾಡಿದ್ರಲ್ಲೇ ಬಾಡಿಸ್ಬೋದಾಗಿತ್ತು. ನಾನು ಇದು ವಿಡಿಯೋ ಪರ್ಪಸ್ಗೋಸ್ಕರ ಸಪ್ರೇಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಾದ ನಂತರ ಎಲ್ಲನೂ ರುಬ್ಬಿಟ್ಕೊಬೇಕು. ಈಗ ಬಿರಿಯಾನಿ ಮಸಾಲ ಸಾಮಗ್ರಿ ನೋಡೋಣ ಬನ್ನಿ. 2 ಪಲಾವು ಎಲೆ ತೊಗೊಂಡಿದ್ದೀನಿ, 2 ಏಲಕ್ಕಿ, 1 ಕಪ್ ಏಲಕ್ಕಿ, 2 ಮರಾಠಿ ಮೊಗ್ಗು, 1 ಕಲ್ಲು ಹೂವು, 1 ಸ್ಪೂನಷ್ಟು ಕಸೂರಿ ಮೇಥಿ, 1 ಚಕ್ಕೆ, 2 ಲವಂಗ, 1 ಸ್ಪೂನ್ ಸೋಂಪು, ಇಷ್ಟು ತೊಗೊಂಡಿದ್ದೀನಿ. ಈಗ ಕುಕ್ಕರ್ಗೆ 1 ಸ್ಪೂನ್ ಆಗೋಷ್ಟು ತುಪ್ಪ ಮತ್ತು 5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಅದು ಚೆನ್ನಾಗೆ ಸ್ವಲ್ಪ ಕಾಯೋ ತನಕ ಸ್ವಲ್ಪ ವೆಯ್ಟ್ ಮಾಡಬೇಕು. ಈಗ ಎಲ್ಲ ಮಸಾಲೆ ಸಾಮಗ್ರಿನ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಅದೊಂದು ಒಳ್ಳೆ ಘಮ ಸಿಗುತ್ತೆ ನಿಮಗೆ. ಇದಾದಮೇಲೆ 3 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದವಾಗಿ ಹೆಚ್ಚಿಟ್ಕೊಂಡು ಹಾಕಿ ಬಾಡಿಸ್ಕೊಬೇಕು. ನೋಡಿ, ಬಾಡಿದ ನಂತರ ಇವಾಗ 1/2 ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಅರಿಶಿನದ್ದು ಹಸಿ ವಾಸನೆ ಹೋಗೋ ತನಕ. ನೆಕ್ಸ್ಟ್ ಈಗ 1 ಸ್ಮಾಲ್ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹೆಚ್ಚಿಟ್ಕೊಂಡಿರೋದು ಹಾಕ್ಕೊಳ್ತಿದ್ದೀನಿ. ಇದು ಆಪ್ಷನಲ್ಲು. 1 ಹೆಚ್ಚಿಟ್ಟಿರೋ ಟೊಮೆಟೊ ಹಾಕ್ಕೊಳ್ಬೇಕು. ಆವಾಗಲೇ ರುಬ್ಬಿಟ್ಕೊಂಡಿರೋಂತಹ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ ಇದಿಷ್ಟು ಪೇಸ್ಟ್ನ ಇವಾಗ ಹಾಕ್ಕೊಬೇಕು. ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈಗ ನಾನು 2 ಫಾರಮ್ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ, ಟೊಮೆಟೊ ಪ್ಯೂರಿ. ಈಗ ಎಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಬಾಡಿದ ನಂತರ ಹಿಂಗಿರುತ್ತೆ. ಈಗ ನಾನು ಮನೆಯಲ್ಲೇ ಮಾಡಿರೋಂಥ ಚಕ್ಕೆ, ಲವಂಗ, ಗಸಗಸೆ ಪುಡಿ 1 ಸ್ಪೂನ್ ಹಾಕ್ಕೊಂಡು 1 ಸ್ಪೂನ್ ಗರಂ ಮಸಾಲೆ ಎರಡನ್ನೂ 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು, ಇದು ಹಸಿ ವಾಸನೆ ಹೋಗೋವರೆಗೂ. ನೆಕ್ಸ್ಟ್ ನಾವು ಈಗಾಗಲೇ ಮ್ಯಾರಿನೇಟ್ ಮಾಡಿಟ್ಟಿರುವಂತಹ ಚಿಕನ್ ಹಾಕಿ ಇದನ್ನು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೊಬೇಕು. ನಾವು ಮ್ಯಾರಿನೇಟ್ ಮಾಡಿ ಈ ಥರ ಚಿಕನ್ನ ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ, ಎಣ್ಣೆ ಕೂಡ ಸೈಡಲ್ಲೆಲ್ಲ ಬಿಟ್ಕೊಂಡಿದೆ. ಈಗ ನಾನು ನೆನೆಸಿಟ್ಕೊಂಡಿರೋಂಥ 2 ಪಾವಷ್ಟು ಅಕ್ಕಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಕೊಡೋಣ. ಈ ಪಾಯಿಂಟಲ್ಲಿ ನಾನು 1.5 ಗ್ಲಾಸಷ್ಟು ಕಾಯಿ ಹಾಲನ್ನ ಹಾಕ್ಕೊಳ್ತಿದ್ದೀನಿ. ಇದು ಪ್ಯೂರ್ ಆಪ್ಷನಲ್ಲು. ಇದಿಲ್ಲ ಅಂದ್ರೂ ನಾವು ಬರೀ ನೀರೇ ಹಾಕೊಬೋದು. ಅಂದರೆ 2 ಪಾವ್ ಅಕ್ಕಿಗೆ 4 ಪಾವ್ ಆಗೋಷ್ಟು ನೀರು, ಅಂದರೆ 2 ಗ್ಲಾಸಿಗೆ 4 ಗ್ಲಾಸಷ್ಟು ನೀರು ಹಾಕ್ಕೊಬೇಕು. ಕಾಯಿ ಹಾಲು ಹಾಕ್ಕೊಳ್ಳೋದ್ರಿಂದ ನಮಗೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ.
ಇಲ್ಲಿ ನಾನು ಬಿಸಿನೀರು ಇಟ್ಕೊಂಡಿದ್ದೆ, ಅದನ್ನೇ ಯೂಸ್ ಮಾಡ್ತಿದ್ದೀನಿ, ಸ್ವಲ್ಪ ಬೇಗ ಆಗುತ್ತೆ ಅಂತ. ಇಲ್ಲಿ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ಕೊನೆಯಲ್ಲಿ. ಮತ್ತು ನಾವು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಹಾಕ್ಕೊಬೋದು. ಇಲ್ಲಿ ಹಾಕ್ಕೊಳ್ತಿದ್ದೀನಿ ನಾನು. ಮತ್ತು ಕೊನೆಯಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕಬೇಕು. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ ಆಗೋಷ್ಟು ಬೇಯಿಸ್ಕೊಳ್ಳಿ. 2 ವಿಸಿಲ್ಗೆ ಈಗಾಗಲೇ ಚಿಕನ್ ಚೆನ್ನಾಗಿ ಬೆಂದಿರೋದ್ರಿಂದ ನಮಗೆ 2 ವಿಸಿಲ್ ಸಾಕಾಗುತ್ತೆ. ಈಗ ನೋಡಿ, ತುಂಬ ರುಚಿಯಾದಂತಹ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಇದನ್ನು ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಕೂಡ. ಸ್ವಲ್ಪನೂ ಖಾರನೂ ಇರಲಿಲ್ಲ. ಅಕ್ಕಿ ಕೂಡ ತುಂಬ ಉದುರುದುರಾಗಿತ್ತು. ನಮ್ಮನೇಲಿ ಎಲ್ಲರೂ ತಿಂದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.